ಹ್ಮ್ ಸಕ್ಕತ್ತಾಗೈತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ನೈಫ್ ಇಟ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟ್ರೆಂಡಿಂಗಲ್ಲಿರೋ ಲಂಡನ್ ಸ್ಟ್ರಾಬೆರಿ ಚಾಕ್ಲೇಟ್. ನಾನು ಇದನ್ನು ಮಾಡೋದಕ್ಕೆ ಸ್ಟ್ರಾಬೆರಿ ಮತ್ತು ಚಾಕ್ಲೇಟು, ವೈಟ್ ಚಾಕ್ಲೇಟ್ ಮತ್ತು ಡಾರ್ಕ್ ಚಾಕ್ಲೇಟ್ 3 ಚಾಕ್ಲೇಟು ತೊಗೊಂಡಿದ್ದೀನಿ. ಎಲ್ಲರೂ ಕಾಮನಾಗಿ ನಾರ್ಮಲ್ ಚಾಕ್ಲೇಟೇ ಯೂಸ್ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ವೈಟ್ ಚಾಕ್ಲೇಟು ಮತ್ತು ಡಾರ್ಕ್ ಚಾಕ್ಲೇಟ್ನು ತೊಗೊಂಡಿದ್ದೀನಿ. ಸ್ಟ್ರಾಬೆರಿನೆಲ್ಲ ಇವಾಗ ನಾವು ವಾಶ್ ಮಾಡ್ಕೋಬೇಕು. ಸೊ ನಾನು ಇದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಈ ಎಲೆಗಳನ್ನೆಲ್ಲ ಕಟ್ ಮಾಡಿ ನೀವು ಉಪ್ಪಲ್ಲಿ ಹಾಕಿ, ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ತೊಳೆದ್ರೆ ಅದು ಚೆನ್ನಾಗಿ ತೊಳಿಬೋದು. ಇಲ್ಲ ನಾರ್ಮಲಾಗಿ ಹಂಗೇನೂ ವಾಶ್ ಮಾಡ್ಕೊಬೋದು. ನಾನಿವಾಗ ವಾಶ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿವಾಗ ಇದನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡ್ಕೊಂಬರೋಕ್ಕೆ ನನ್ನ ಅಸಿಸ್ಟೆಂಟಿಗೆ ಕೊಡ್ತಾ ಇದ್ದೀನಿ. ನಾವಿವಾಗ ಇದನ್ನ ಕಟ್ ಮಾಡ್ಕೋಬೇಕು. ಇವಾಗ ಈ ಸ್ಟ್ರಾಬೆರಿನ ಕಟ್ ಮಾಡ್ಕೋಬೇಕು. ಸೊ ಈ ಪಾರ್ಟು ವೇಸ್ಟು. ಸೊ ನಿಮಗೆ ಫುಲ್ ತಿಂತೀರಾ ಅಂತ ಅಂದರೆ ನೀವು ಫುಲ್ ತಿನ್ಬೋದು. ಬಟ್ ನಾನು ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಸ್ಟ್ರಾಬೆರಿ ದೊಡ್ಡದಾಗಿದೆ ಅದಕ್ಕೆ. ನಾನು ಇದನ್ನು ಫಸ್ಟು ಟ್ರೈ ಮಾಡಿದ್ದು ಬಸವನಗುಡಿಲಿ. ಬಸವನಗುಡಿಲಿ ಕಡಲೆಕಾಯಿ ಪರಿಷೆ ನಡೀತಾ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಒಂದು ಈ ಥರ ಸ್ಟಾಲ್ ಹಾಕಿದ್ರು. ಅಲ್ಲಿ ತಿಂದಿದ್ದೆ. ನನಗೆ ತುಂಬ ಇಷ್ಟ ಆಗಿತ್ತು ಈ ಸ್ಟ್ರಾಬೆರಿ ಡಿಪ್ಪು. ಅದಾದಮೇಲೆ ರೀಸೆಂಟಾಗಿ ಒಂದು ಚಾಟ್ ಸ್ಟ್ರೀಟ್ಗೆ ಹೋಗಿದ್ವಿ. ಅಲ್ಲೂ ಟ್ರೈ ಮಾಡಿದೆ, ಬಟ್ ನನಗೆ ಅಲ್ಲಿ ಅಷ್ಟೊಂದು ಚಾಕ್ಲೇಟ್ ಅಷ್ಟು ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ಅವ್ರು ಕೊಟ್ಟ ತಕ್ಷಣವೇ ಫುಲ್ ಚಾಕ್ಲೇಟ್ ಎಲ್ಲ ಡ್ರೈ ಆಗಿಬಿಡ್ತು. ಲಿಕ್ವಿಡು ಸಿರಪ್ ಥರ ಇದ್ದೇ ಇರಲಿಲ್ಲ. ಆವಾಗ ನಾನು ಅಂದ್ಕೊಂಡಿದ್ದೆ, ಸೊ ಮೋಸ್ಟ್ಲಿ ಇನ್ನೆಲ್ಲೂ ನನಗೆ ಚೆನ್ನಾಗಿರೋದು ಸಿಗಲ್ಲ, ಮನೆಯಲ್ಲೇ ಟ್ರೈ ಮಾಡೋಣ ಅಂತ. ಸೊ ಇವಾಗ ಸ್ಟ್ರಾಬೆರಿ ಸೀಸನ್ ಬೇರೆ ಅಲ್ವಾ, ಸೊ ನೋಡಿದ ತಕ್ಷಣ ನನಗೆ ನೆನಪಾಗ್ಬಿಡ್ತು ಇದನ್ನೊಂದು ಟ್ರೈ ಮಾಡಬೇಕು ಅಂತ. ಅದಕ್ಕೆ ತೊಗೊಂಬಂದೆ. ಸೊ ಇವಾಗ ಸ್ಟ್ರಾಬೆರಿನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಏನು ಚಾಕ್ಲೇಟ್ನೆಲ್ಲ ಇಟ್ಟಿದ್ದೀನಲ್ವ, ಸೊ ಇದನ್ನೆಲ್ಲ ನಾನು ಇವಾಗ ಮೆಲ್ಟ್ ಮಾಡ್ಕೋತೀನಿ. ಸೊ ನಾನೀಗ ಇದು ಬಿಸಿನೀರು ತೊಗೊಂಡಿದ್ದೀನಿ. ಬಿಸಿನೀರು ಒಳಗಡೆ ಇದನ್ನ ಹಾಕ್ತಾಯಿದ್ದೀನಿ, ಬೌಲಲ್ಲಿ ಚಾಕ್ಲೇಟ್ನ ಹಾಕಿ. ಸೊ ರೀಸೆಂಟಾಗಿ ನಾನು ನೋಡಿದವಾಗ ಗ್ಲಾಸ್ ಬೌಲೆಲ್ಲ ಒಡೆದೋಗ್ಬಿಟ್ಟಿತ್ತು. ಸೊ ಅದೇ ಒಂದು ಭಯಕ್ಕೆ ನಾನು ಸ್ಟೀಲ್ ಬೌಲ್ನೇ ತೊಗೊಂಡ್ಬಿಟ್ಟಿದ್ದೀನಿ. ನೋಡಿ, ಇದು ಮೆಲ್ಟ್ ಆಗ್ತಾ ಇದೆ. ಸೊ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಮೆಲ್ಟ್ ಆಗೋಕ್ಕೆ. ಸೊ ಇದು ಥರ ಜಾಸ್ತಿ ಥಿಕ್ನೆಸ್ ಇರುತ್ತಲ್ವಾ, ನೀವು ಬೇಕು ಅಂದರೆ ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ತೀನಿ ಇವಾಗ. ನೋಡಿ ಮೆಲ್ಟ್ ಆಗ್ತಾ ಇದೆ. ಈ ಚಾಕ್ಲೇಟ್ ಎಲ್ಲ ನಾರ್ಮಲಾಗಿ ತಿನ್ನೋದಕ್ಕಿಂತ ಈ ಮೆಲ್ಟ್ ಆದವಾಗ ತಿಂತೀವಲ್ಲ, ಆ ಮಜಾನೇ ಬೇರೆಪ್ಪ. ನಾವೆಲ್ಲ ಚಿಕ್ಕಕ್ಕಿರುವಾಗ ಈ ಡೈರಿ ಮಿಲ್ಕ್ ಎಲ್ಲ ತೊಗೊಂಡ್ವಿ ಅಂತ ಅಂದರೆ ಅದನ್ನು ಬಿಸಿ ಮಾಡ್ಕೊಂಡು ಈ ಥರ ಬಿಸಿನೀರಲ್ಲಿ ಹಾಕ್ಕೊಂಡು ಆಮೇಲೆ ಮೆಲ್ಟ್ ಆದಮೇಲೆ ತಿಂತಿದ್ವಿ. ಆವಾಗ ಅದೊಂಥರ ಕ್ರೇಜು. ಹಂಗೆ ಕೊಟ್ಟರೆ ತಿನ್ನೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಬಟರ್ ಸ್ವಲ್ಪ ಮೆಲ್ಟ್ ಆಗಬೇಕು. ಒಂದು ಚಾಕ್ಲೇಟ್ ಮೆಲ್ಟ್ ಆಯಿತು. ಇವಾಗ ನೆಕ್ಸ್ಟ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತೀನಿ. ಈ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಇನ್ನೊಂದು ಬೌಲ್ಗೆ ಹಾಕ್ಬಿಟ್ಟು ಸೇಮ್ ಬಿಸಿನೀರಲ್ಲಿಟ್ಟರೆ ಮೆಲ್ಟ್ ಆಗುತ್ತೆ. ಸೊ ಇವಾಗ ಡೆಕೋರೇಷನ್ಗೋಸ್ಕರ ನಾನು ವೈಟ್ ಚಾಕ್ಲೇಟ್ ಇಟ್ಕೊಂಡಿದ್ದೀನಲ್ಲ, ಸೊ ಈ ಗ್ಲಾಸ್ ಒಳಗಡೆ ಸುಮ್ಮನೆ ಡಿಸೈನ್ ಥರ ಮಾಡ್ಕೋತೀನಿ. ಈ ಥರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ತೊಗೋತೀನಿ. ಈ ಚಾಕ್ಲೇಟ್
ಸೇಮ್ ಫಾರ್ ಡೆಕೋರೇಷನ್. ಸೊ ಕಣ್ಣಿಗೆ ಏನು ಚೆನ್ನಾಗಿ ಕಾಣಿಸುತ್ತೋ ಅದು ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನೋಡೋಕ್ಕೂ ಸ್ವಲ್ಪ ನಮ್ಮ ಕಣ್ಣಿಗೆ, ಹೊಟ್ಟೆಗೆ ಮಾತ್ರ ಆನಂದ ಇಲ್ಲ, ಕಣ್ಣಿಗೂ ಸ್ವಲ್ಪ ಆನಂದವಾಗಲಿ ಅಂತ. ಇವಾಗ ಸ್ಟ್ರಾಬೆರಿ ಇದ್ರೊಳಗೆ ಹಾಕೋತೀನಿ. ಸೊ ಆ ಸೀಸನಲ್ಲಿ ಏನು ಫ್ರೂಟ್ಸ್ ಬರುತ್ತೆ ಸೊ ಅದನ್ನು ಆದಷ್ಟು ತಿನ್ನಿ. ಯಾಕಂತ ಅಂದರೆ ನಮ್ಮ ಬಾಡಿಗೂ ಅದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇವಾಗ ಚಳಿಗಾಲ ಇರೋದ್ರಿಂದ ವಿಟಮಿನ್ ಸಿ ಬೇಕು. ಸೊ ಈ ಸ್ಟ್ರಾಬೆರೀಸಲ್ಲೆಲ್ಲ ಆಲ್ಮೋಸ್ಟ್ ವಿಟಮಿನ್ ಸಿ ಇದ್ದೇ ಇರುತ್ತೆ. ಈ ಹುಳಿ ಹಣ್ಣುಗಳು ಏನು ಬರುತ್ತೆ ಅದರಲ್ಲೆಲ್ಲ ವಿಟಮಿನ್ಸ್ ಇರುತ್ತೆ. ಸೊ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಇರುತ್ತೆ, ಮಿಸ್ ಮಾಡಬೇಡಿ. ಇವಾಗ ಈ ಫುಲ್ ಚಾಕ್ಲೇಟ್ನ ಇದ್ರ ಮೇಲೆ ಹಾಕಬೇಕು. ನಾನು ಫುಲ್ಲು ಹಾಕೋತಾ ಇದ್ದೀನಿ. ಸೊ ಕೆಳಗಡೆ ಇರೋ ಎಲ್ಲ ಸ್ಟ್ರಾಬೆರೀಸ್ಗೂ ಹೋಗಿ ರೀಚ್ ಆಗುತ್ತೆ. ಸೊ ಇವಾಗ ಮೆಲ್ಟ್ ಆಗಿರೋ ಇದು ಡಾರ್ಕ್ ಚಾಕ್ಲೇಟ್. ಸೊ ಇದು ಆಪ್ಷನಲ್ಲು, ನಿಮಗೆ ಬೇಕಂತ ಅಂದರೆ ನಾನು ಹಾಕಿದ್ದೀನಿ. ಯಾಕಂದರೆ ನಂಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ಇಷ್ಟ, ಮತ್ತು ಇದು ಸ್ವಲ್ಪ ಜಾಸ್ತಿ ಫ್ಲೇವರ್ ಇರುತ್ತೆ ಚಾಕ್ಲೇಟ್ದು, ಅದಕ್ಕೋಸ್ಕರ ಚಾಕ್ಲೇಟ್ ಹಾಕ್ತಿದ್ದೀನಿ. ನೋಡೋದಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತೈತೆ, ಯಾವಾಗ ತಿಂತೀರೋ ಅನಿಸ್ತೈತೆ. ಆ್ಯಂಡ್ ಫೈನಲ್ ಆಗಿ ಮತ್ತೆ ವೈಟ್ ಚಾಕ್ಲೇಟ್ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಡೆಕೋರೇಷನ್ಗೆ, ಆ್ಯಂಡ್ ಇದೆಲ್ಲ ಸೈಡಲ್ಲೆಲ್ಲ ಹೋಗುತ್ತೆ ಇವಾಗ. ಸೊ ಒಂದೊಂದು ಸ್ಟ್ರಾಬೆರಿ ಎತ್ಕೊಂಡು ತಿನ್ನುವಾಗಲೂ ವಾವ್ ಸಕ್ಕತ್ತಾಗಿರುತ್ತೆ. ಸೊ ಇದರಲ್ಲಿ ಏನಾದರೂ ನೀವು ಡಿಸೈನು ಮಾಡ್ಬೋದು. ಸೊ ನಾನು ಮಾಡ್ಬೋದಿತ್ತು, ಮರ್ತ್ಬಿಟ್ಟೆ. ನೋಡಿ ಈ ಥರ ಎಲ್ಲ ಇದ್ದಾವಾಗ ಇದ್ರ ಮೇಲೆ ಹಿಂಗೆ ಹಾರ್ಟ್ ಶೇಪ್ ಎಲ್ಲ ಬರಿಬೋದು. ಡೆಕೋರೇಷನ್ಗೆ ಅಂತ ಸ್ಟ್ರಾಬೆರಿನ ಹಿಂಗೆ ಸೈಡಲ್ಲಿ ಇಡ್ತೀನಿ. ಸೊ ಇವಾಗ ಲಂಡನ್ ಸ್ಟ್ರಾಬೆರಿ ಚಾಕ್ಲೇಟ್ ರೆಡಿ. ನಾನಿವಾಗ ಲಂಡನ್ ಸ್ಟ್ರಾಬೆರಿ ಚಾಕ್ಲೇಟ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗೈತೆ ನಿಜವಾಗ್ಲೂ. ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ನೀವು ಮನೆಯಲ್ಲೇ ಇದನ್ನ ಒಂದ್ಸರಿ ಟ್ರೈ ಮಾಡಿ. ಸಕ್ಕತ್ ಅಂದರೆ ಸಕ್ಕತ್ತಾಗಿ ಟೇಸ್ಟ್ ಬಂದಿದೆ. ಮಾತೇ ಬರ್ತಾ ಇಲ್ಲ.